ಇವತ್ತು ಅಕ್ಕಿ 10 kg, ಯುವಕರಿಗೆ ಬಸ್ಸು. ಎಲ್ರಿ ಇಂಥದ್ದು ಒಂದು ಕೆಲಸ ಬಿಜೆಪಿ ಒಂದು ಯಡಿಯೂರಪ್ಪನವ್ರ ಸರ್ಕಾರ ಆಗ್ಲಿ ಬೊಮ್ಮಾಯಿ ಸರ್ಕಾರ ಆಗ್ಲಿ ಒಂದು ಕೆಲಸ ಈ ರೀತಿ ಒಂದು ಕಾರ್ಯಕ್ರಮ ಕೊಟ್ಟಿದ್ರೆ ಏನಿಲ್ಲ, ಬರೀ ಪುಟ್ಟಿ ಬೇವಿನ ಸೊಪ್ಪು ನಂದೇ ಬೆಳಗು ಪೂಜಾರೆ, ಖಾಲಿ ಡಬ್ಬ ಎಲ್ಲ ಖಾಲಿ ಡಬ್ಬ. ನೋಡಿ, ಇವತ್ತು ನನ್ನ ಯುವ ಮಿತ್ರ, ನಮ್ಮ ನಾಯಕರ MLA ಮಗ ಇವತ್ತು ನಿಲ್ಲಿಸಿದ್ದೀವಿ ನಾವು. ನಾನು ಅದು ಯಾಕೆ ಸ್ಟೇಜ್ ಮೇಲೆ ಕರ್ಸಿಲ್ಲ ಅಂತಂದ್ರೆ ಇದೆಲ್ಲ ಅವ್ನ ಅಕೌಂಟ್ಗೆ ಹಾಕ್ಬಿಡ್ತಾರೆ. ಈಗ ಪಾರ್ಟಿಯಿಂದ ಮಾಡಿರೋ ಪ್ರೋಗ್ರಾಮ್, ಅದಕ್ಕೆ ಅದನ್ನು ಕರ್ಸಿಲ್ಲ. ಎಲ್ಲಿ ಅಂತ ನೀವು ಬೇಜಾರು ಮಾಡ್ಕೊಳ್ಕೊಳ್ಳಿ. ಅವನ ಪರವಾಗಿ ಯಾರಿದ್ದಾರೆ? ನನ್ನ ತಾಯಿ ಇದ್ದಾಳೆ. ಅವನ ಪರವಾಗಿ ಯಾರಿದ್ದಾರೆ? ನೀವು ಓಟ್ ಹಾಕ್ತಾ ಇರೋದು ಯಾರಿಗೆ ಗೊತ್ತಾ? ಆ ತಾಯಿ ಮಗನ್ಗೆ, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರಿಗೆ, ಸಿದ್ದರಾಮಯ್ಯನವ್ರಿಗೆ ಓಟ್ ಹಾಕ್ತಾ ಇರೋದು. ಇದನ್ನ ಗಮನಿಟ್ಕೊಂಡಿರ್ಬೇಕು. ನಾವು ನಿಮ್ಮ ನಂಬಿಕೆ ಬಗ್ಗೆ ಎಷ್ಟು ನಂಬಿಕೆಯಿಂದ ಬಂದಿದ್ದೀವಿ ಅಂದ್ರೆ, ಕನಿಷ್ಠ 50,000 ಹಂತದಿಂದ ಇಲ್ಲಿ ನಮ್ಮ ರಾಜ ವೆಂಕಟಪ್ಪ ನಾಯಕರ ಆತ್ಮಕ್ಕೆ ಶಾಂತಿ ಸಿಗ್ಬೇಕಾದ್ರೆ 50,000ಕ್ಕೂ ಹೆಚ್ಚು ಮತ ತಗೊಂಡು ಆಶೀರ್ವಾದ ಮಾಡಬೇಕು ಅಂತ ಕೇಳಲಿಕ್ಕೆ ನಾನು ಇಲ್ಲಿಗೆ ಬಂದಿದ್ದೇನೆ. ಬಂಧುಗಳೇ, ನಿಮ್ಮ ಕಷ್ಟ ಕಾಲದಲ್ಲಿ ಸರಳತೆಯಿಂದ ಇವತ್ತು ದುಡಿದಿದ್ದಾರೆ. ಇವತ್ತು ನೀವೆಲ್ಲ ಭಾಗ್ಯವಂತರು, ಪುಣ್ಯವಂತರು. ನೀವು ನಮ್ಗೆ ಯಾರಿಗೂ ನಿಮ್ಮಂತ ಪುಣ್ಯ ಇಲ್ಲ. ನೀವು ಗುಲ್ಬರ್ಗ, ರಾಯಚೂರು, ಬಳ್ಳಾರಿ, ಯಾದಗಿರಿ, ಏನು 5 ಜಿಲ್ಲೆಗಳಿದೆ, ವಿಜಯನಗರ, ಏನು ನಮ್ಮ ಕಲ್ಯಾಣ ಕರ್ನಾಟಕ ಇದೆ, 371 ಜೈಲ್ ನಿಮ್ಗೆ ಸಿಕ್ಕಿದೆ. ನಮ್ಗೆ ಯಾರು ಈ ಯೋಗ ಇಲ್ಲ, ನಮ್ಮ ಮಕ್ಕಳಿಗೆ ಈ ಯೋಗ ಇಲ್ಲ. ನೀವು ಬೆಂಗಳೂರು ಬಂದು ನಿಮ್ ರಿಸರ್ವೇಶನ್, ಎಲ್ಲರೂ ರಿಸರ್ವೇಶನ್, ಕೆಲಸಕ್ಕೆ ರಿಸರ್ವೇಶನ್, ನಿಮ್ ಭಾಗಕ್ಕೆ ಅಭಿವೃದ್ಧಿ ಎಲ್ಲ ಕೂಡ ಇವತ್ತು ಈ ಭಾಗದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹುಟ್ಟೋದಕ್ಕೆ ಈ ದೇಶದಲ್ಲಿ ಒಂದು ಸಂವಿಧಾನದ ತಿದ್ದುಪಡಿಯನ್ನು ಮಾಡಿಸಿ ಇವತ್ತು ನಿಮ್ಗೆ ರಕ್ಷಣೆಯನ್ನು ಕೊಟ್ಟಿದ್ದಾರೆ. ಇವತ್ತು ಋಣವನ್ನು ತೀರಿಸುವಂತ ಕೆಲಸ ಇವತ್ತು ನೀವು ಈ ಸಂದರ್ಭದಲ್ಲಿ ನೀವು ಮಾಡಬೇಕಾಗ್ತದೆ. ಇದು ಭಾಗ್ಯನೂ ಇಲ್ಲ. ಪುರಂದರದಾಸ್ ಅವ್ರ ಕಡೆ ಅವ್ರು ಮಾತು ಹೇಳ್ತಾರೆ, ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ, ಪದ್ಮನಾಭನ ಪಾದ ಭಜನೆ ಪರವ ಸುಖವಯ್ಯ ಅಂತೇಳಿ. ಹಂಗೆ ಇವತ್ತು ನಿಮ್ಮೆಲ್ಲರೂ ಕೂಡ ಇಂಥ ಒಂದು ಯೋಜನೆ ಬಂದು ನಿಮ್ಮೆಲ್ಲರ ಮಕ್ಕಳಿಗೆ ಇನ್ನ ವಂಶ ಇರೋವರೆಗೂ, 100 ವರ್ಷ ಇರೋವರೆಗೂ ಕೂಡ ಈ ದೇಶದಲ್ಲಿ ಯಾವ ರಾಜ್ಯದಲ್ಲೂ ಇಂಥ ಅವಕಾಶ ಸಿಕ್ಕಿಲ್ಲ. ಇದು ಕರ್ನಾಟಕ ರಾಜ್ಯದ, ಕಲ್ಯಾಣ ಕರ್ನಾಟಕದಲ್ಲಿ ಮಾತ್ರ ಇಂಥ ಅವಕಾಶ ಸಿಕ್ಕಿದೆ. ಇದಕ್ಕೆ ನೀವು ಋಣವನ್ನು ತೀರಿಸಬೇಕು.